ಯಶಸ್ವಿಯಾಗಿ ಜರುಗಿದ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಜಿಜಿ ಪ್ರೌಢಶಾಲೆಯ ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಾರ್ಯಾಲಯ, ಜಿಜಿ ಪ್ರೌಢಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀದೇವಿ, ವಿಜಿ ಪ್ರೌಢಶಾಲೆಯ ಪ್ರಾಂಶುಪಾಲ ಮಹಾಂತೇಶ್ ನರಸನಗೌಡ್ರ, ನ್ಯಾಯವಾದಿ ಲಕ್ಷ್ಮೀ ಸಬದಿ, ಎಂಎಸ್ ತಲಬಕ್ಕನವರ್, ಶಿಕ್ಷಕ ಮಂಡಿಗೇರಿ, ದಾನಮ್ಮಾತ್ರಿ ಸೇರಿದಂತೆ ಅನೇಕ ಜನ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ನ್ಯಾಯಾಧೀಶ ಆದಂತಹ ಶ್ರೀದೇವಿ ಅವರು, ನ್ಯಾಯವಾದಿ ಲಕ್ಷ್ಮೀ ಸಬದಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ದಾನಮ್ಮಾತನಿಯವರು ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ಲೀಗಲ್ ಸರ್ವಿಸಸ್ ಅಥಾರಿಟಿ 1987 ಇದರ ಅಡಿಯಲ್ಲಿ ರಚನೆ ಆಗಿದೆ. ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಡಿಸ್ಟಿಕ್ ಲೆವೆಲ್ ಅಲ್ಲಿ ಡಿಸ್ಟಿಕ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಮತ್ತು ತಾಲೂಕಾ ಲೆವೆಲ್ ಅಲ್ಲಿ ತಾಲೂಕಾ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ರಚನೆ ಆಗಿದೆ. ಏನಿದ್ರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಉಚಿತ ಕಾನೂನು ನೆರವು ನೀಡುವುದು. ಯಾರಿಗೆ ಉಚಿತ ಕಾನೂನು ನೆರವು ಅಂದ್ರೆ, ಮಹಿಳಾ ಮತ್ತು ಮಕ್ಕಳಿಗೆ, ನಿಮಗೆ ವೃದ್ಧರಿಗೆ, ST SC ಕಮ್ಯುನಿಟಿಗೆ, ಹಾಗೂ ಈ ಭೂಕಂಪ ಸುನಾಮಿ ಏನಾಗುತ್ತಲ್ಲ ಅದರಿಂದ ಏನು ವಿಕ್ಟಿಮ್ಸ್ ಇರ್ತಾರಲ್ಲ ಅವರಿಗೆ ಒಂದು ಕಾನೂನು ನೆರವು ನೀಡುತ್ತೆ. ಯಾವ ರೀತಿ ಕಾನೂನು ನೆರವು ಅಂತ ಹೇಳಿದ್ರೆ, ನಿಮ್ದು ಯಾವುದೇ ಕೇಸ್ ಇರ್ಬೋದು, ಅಥವಾ ಸಿವಿಲ್ ಕ್ರಿಮಿನಲ್, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಕಾನೂನು ಬಗ್ಗೆ ಮಾಹಿತಿ ಬೇಕಿತ್ತು ಅಂದ್ರೆ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ಬಂದ್ರೆ ಅದು ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ನಿಮ್ಮಿಂದ ಯಾವುದೇ ರೀತಿಯಾದ ಏನು ಹಣನ ಪಡೆಯದೆ ಉಚಿತವಾಗಿ ನಿಮ್ಗೆ ಕಾನೂನು ನೆರವನ್ನ ನೀಡುತ್ತೆ. ಇದು ಒಂದು ಉದ್ದೇಶ, ಈ ಲೀಗಲ್ ಸರ್ವಿಸ್ ಅಥಾರಿಟಿ ಉದ್ದೇಶ. ಇನ್ನೊಂದು ಕಾನೂನು ಅರಿವು ಮೂಡಿಸೋದು. ಈಗ ಬಂದಿದೀವಲ್ಲ, ಈ ರೀತಿ ಬೇರೆ ಬೇರೆ ಕಡೆ ಹೋಗಿ ನಾವು ಕಾನೂನು ಅರಿವನ್ನ ನಾವು ನೀಡ್ತೀವಿ. ನಮ್ಮ ಪ್ಯಾನೆಲ್ ವಕೀಲರು ಇರ್ತಾರೆ, ಅವರು ವಿಷಯವನ್ನ ಅರಿತಿರ್ತಾರೆ, ಅವ್ರು ನಿಮ್ಗೆಲ್ಲ ಹೇಳ್ತಾರೆ. ಇನ್ನೊಂದು ಉದ್ದೇಶ ನಿಮ್ಗೆಲ್ಲ ಗೊತ್ತಿದೆ, ಇನ್ನೂ ಗೊತ್ತಿಲ್ಲದೆ ಇರ್ಬೋದು, ಇಲ್ಲ ಗೊತ್ತಿರುತ್ತೆ. ಪೆಂಡೆನ್ಸಿ, ಕೇಸ್ ಪೆಂಡೆನ್ಸಿ ತುಂಬಾ ಇದೆ ನಮ್ಮ ಕೋರ್ಟ್ಗಳಲ್ಲಿ. ಅದನ್ನ ಕಡಿಮೆ ಮಾಡ್ಬೇಕು ಅನ್ನೋ ಸಲುವಾಗಿ, ಮತ್ತೆ ಜನರಿಗೆ ಅವ್ರ ಸಮಯ ಮತ್ತು ಅವರ ಹಣವನ್ನು ಉಳಿಸುವ ಸಲುವಾಗಿ ಇದು ಲೋಕ ಅದಾಲತ್ ಅಂತ ಒಂದು ಮಾಡುತ್ತೆ. ಅದರಲ್ಲಿ ಜನರು ತಮ್ಮ ಕೇಸ್ಗಳನ್ನ ರಾಜ್ಯ ಮೂಲಕ ಬಗೆಹರಿಸ್ಬೋದು. ಇದರಿಂದ ಅವ್ರ ಸಮಯ, ವೆಚ್ಚ ಎಲ್ಲ ಉಳಿಯುತ್ತೆ. ಈ ಮಾಹಿತಿಯನ್ನ ನೀವು ನಿಮ್ಮ ಮನೆಯಲ್ಲಿ ಹೇಳ್ಬೇಕು, ಮತ್ತೆ ನಿಮ್ ಅಕ್ಕಪಕ್ಕ ಇರೋತಾರಲ್ಲ ಜನ, ಅವ್ರಿಗೂ ಹೇಳ್ಬೇಕು. ಇದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಈ ಅನುಕೂಲನ ಪಡೆದುಕೊಳ್ಬೇಕಂತ ನಾನು ಹೇಳ್ತೀನಿ. ಇಲ್ಲ ವಕೀಲರಾಗಿರ್ಬೇಕು, ಇಲ್ಲ ಡಾಕ್ಟರ್ ಆಗಿರ್ಬೇಕು, ಇಂಜಿನಿಯರ್ ಆಗಿರ್ಬೇಕು. ಅದಕ್ಕೆ ನೀವೆಲ್ಲರೂ ತುಂಬಾ ಚೆನ್ನಾಗಿ ಓದ್ಕೋಬೇಕು. ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ ನಿಮ್ಮ ಗುರಿ ಏನು ಇಟ್ಕೊಂಡಿದಿರಿ ಅದನ್ನ ಸಾಧಿಸಿ ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿ ಒಳ್ಳೆ ಹೆಸರು ತರಬೇಕಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಏನ್ ಹೇಳ್ತೈತಪ್ಪ ಅಂದ್ರ, ಒಂದು ಮಗು ಅಂದ್ರೆ ಏನ್ ಅನ್ನೋದನ್ನ ಇದ್ರಲ್ಲಿ ಹೇಳ್ತದ. ಒಂದು ಮಗು ಅಂದ್ರೆ ಗಂಡು ಮಗುವಾಗಿದ್ದರೆ 21 ವರ್ಷ, ಹೆಣ್ಣು ಮಗುವಾಗಿದ್ದರೆ 18 ವರ್ಷ ತುಂಬಿರದ. ಅಂದ್ರೆ ಯಾವ ಗಂಡು ಮಗುವಿಗೆ 21 ವರ್ಷ ತುಂಬಿರುವುದಿಲ್ಲೋ, ಹೆಣ್ಣು ಮಗುವಿಗೆ 18 ವರ್ಷ ತುಂಬಿರುವುದಿಲ್ಲೋ ಅಂತವನ್ನೆಲ್ಲ ನಾವು ಏನ್ ಕರಿತೀವಿ, ಈ ಕಾಯ್ದೆ ಅಡಿಯಲ್ಲಿ ಮಗು ಅಂತೇಳಿ ಕರಿತೀವಿ. ಸ್ಕೂಲಲ್ಲಿ ಕಲಿತಾ ಇದ್ದೀರಾ, ಹಳ್ಳಿಗಳಲ್ಲಿ ಎಷ್ಟೋ ನೋಡ್ಬಹುದು ನಾವು. ಏನ್ ಮಾಡ್ತಾರೆ, ಸಾಕಿನ ಮದುವೆ ಮಾಡ್ತೀನಿ, ಗಂಡನ ಮನೆಗೆ ಹೋಗ್ಕೊಂಡ್ರಿ, ಸಾಕಿನ ಸಾಲಿ ಕಲ್ತಿದ್ದು ಅಂತಾರೆ. ಆದ್ರೆ ನಿಮ್ಗೆ ಏನಾಗ್ತದೆ, ನಿಮ್ಗೆ ಯಾವ್ದ್ರಿಂದ ವಂಚನೆ ಆಗ್ತೀರಿ, ನೀವು ಅಲ್ಲಿ ಶಿಕ್ಷಣದಿಂದ ವಂಚನೆ ಆಗ್ತೀರಿ. ನಿಮ್ಮ ಪೌಷ್ಟಿಕ ನಿಮ್ಗೆ ಪ್ರತಿಯೊಬ್ಬರು ಶಿಕ್ಷಣದಿಂದ ವಂಚನೆ ಆಗ್ತೀರಿ. ಯಾಕಪ್ಪ ನಾ ಇನ್ನ ಸಾಲಿ ಕಲಿತಾ ಇದ್ದೀನಿ, ನಾ ಎದಕ್ಕಿನ್ನ ಸಾಲಿ ಬಿಡಬೇಕು, ನಾನು ಸಾಲಿ ಕಲಿತೀನಿ ಅಂತೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿ ನೀವು ಮುಂದೆ ಬಂದ್ರೆ ನೀವು ಮದುವೆ ಮಾಡ್ತಿದ್ರೆ ನಿಮ್ ಪೋಷಕರಿಗೆ ಹೇಳ್ಬೇಕು. ನೀವು ನಾನು ಮದುವೆ ಆಗೋದಿಲ್ಲ, ನನಗೆ ಇನ್ನೂ ಸಣ್ಣ ವಯಸ್ಸಿದೆ, ಕಾಯ್ದೆ ಹೇಳ್ತೀನಿ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ಬೇಕು. ನೀವು ನಿಮ್ಮದು ಅಷ್ಟೇ ಅಲ್ಲದೆ ನಿಮ್ಮ ಊರಿನಲ್ಲಿ ಇನ್ನೂ ಮದುವೆಗಳು ನಡೀತಿರ್ತವೆ, ಬಾಲ್ಯ ವಿವಾಹಗಳು ಇನ್ನೂ ಹಳ್ಳಿಗಳಲ್ಲಿ ಪ್ರಚಲಿತದಲ್ಲಿದ್ದಾವೆ. ನೀವು ಅವ್ರನ್ನೆಲ್ಲಾರು ಏನ್ ಮಾಡ್ಬೇಕು, ರಕ್ಷಣೆ ಮಾಡ್ಬೇಕು. ನೀವು ಅವ್ರದ್ದು ರಕ್ಷಣೆನೂ ಕೂಡ ನಿಮ್ಮ ವಿದ್ಯಾರ್ಥಿಗಳ ಮೇಲೂ ಇದೆ. ಯಾಕಂದ್ರೆ ನೀವೇ ನಮ್ಮ ಮುಂದಿನ ಪ್ರಜೆಗಳು ಅನ್ನೋದಕ್ಕಿಂತ ಈಗಿನ ಪ್ರಜೆಗಳಂದ್ರೂ ತಪ್ಪಾಗುದಿಲ್ಲ. ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ನೀವು ಏನ್ ಮಾಡ್ಬೇಕು, ಎಲ್ಲಾದ್ರೂ ಮದುವೆ ಬಾಲ್ಯ ವಿವಾಹ ಆಗ್ತಿದ್ರೆ ತಡೆಗಟ್ಟಬೇಕು. ನೀವೇನು ಮಾಡ್ಬೇಡ್ರಿ, ಪೊಲೀಸ್ ಸ್ಟೇಷನ್ ಇರ್ತಾವ ಹತ್ತಿರದಲ್ಲಿ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಇಲ್ಲ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅದ, ಅಲ್ಲಿ ಕಂಪ್ಲೇಂಟ್ ಕೊಡ್ರಿ.